ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಸಿರ್ಸಿಯ ಆಯುರ್ವೇದ ವೈದ್ಯ. ವೀಕ್ಷಕರೇ, ನೀವು ಓಡಾಡುವಾಗ ನಿಮಗೆ ಈ ಒಂದು ತೊಡೆಯ ಮೇಲ್ಭಾಗದಲ್ಲಿ ಅಥವಾ ಹಿಪ್ ಜಾಯಿಂಟ್ ನಲ್ಲಿ ತುಂಬಾ ನೋವು ಆಗ್ತಾ ಇದೆಯಾ? ಕೂತು ಏಳ್ಬೇಕಾದ್ರೆ ತುಂಬಾ ಭಾರ ಆದಂಗೆ, ಹಿಪ್ ಜಾಯಿಂಟ್ ನಲ್ಲಿ ತುಂಬಾ ಕಷ್ಟ ಆದಂಗೆ ಆಗ್ತಾ ಇದೆಯಾ? ಈಸಿಲಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಹಿಪ್ ಜಾಯಿಂಟ್ ನಲ್ಲಿ ಮೂವ್ಮೆಂಟ್ ಆಗದೆ ಇರೋ ರೀತಿ ಅನಿಸ್ತಾ ಇದೆಯಾ? ಹಾಗಿದ್ರೆ ಅದು AVN ಸಮಸ್ಯೆ ಆಗಿರಬಹುದು. ವೀಕ್ಷಕರೇ, AVN ಸಮಸ್ಯೆ ಅಂದ್ರೆ ಏನು? ಸೊ ಇದು ಯಾಕೆ ಬರುತ್ತೆ, ಹೇಗೆ ಇದನ್ನ ತಡೆಗಟ್ಕೊಳ್ಳುವಂಥದ್ದು, ಏನು ಅದಕ್ಕೆ ಚಿಕಿತ್ಸೆ ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ವೀಕ್ಷಕರೇ, AVN ಅಂದ್ರೆ ಅವ್ಯಾಸ್ಕ್ಯುಲಾರ್ ನೆಕ್ರೋಸಿಸ್ ಅಥವಾ ಆಸ್ಟಿಯೋನೆಕ್ರೋಸಿಸ್ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ನಮ್ಮ ತೊಡೆಯ ಎಲುಬು ಅಥವಾ ಫೀಮರ್ ಅಂತ ಏನ್ ಹೇಳ್ತೀವಿ, ಅದು ಸೊಂಟಕ್ಕೆ ಬಂದು ಸೇರುವಂತಹ ಜಾಯಿಂಟ್ ನಲ್ಲಿ, ಅದನ್ನ ಹಿಪ್ ಜಾಯಿಂಟ್ ಅಂತ ಏನ್ ಕರಿತೀವಿ, ಈ ಒಂದು ಹಿಪ್ ಜಾಯಿಂಟ್ ನಲ್ಲಿ ಆಗುವಂತಹ ಸಮಸ್ಯೆ ವಯಸ್ಕರಲ್ಲಿ ಸಾಮಾನ್ಯವಾಗಿ 30 ವರ್ಷಗಳ ನಂತರದಲ್ಲಿ ಕಾಣುವಂತಹ ಸಮಸ್ಯೆ. ಯಂಗ್ ಏಜ್ ನಲ್ಲಿ ಇದು ತುಂಬಾ ಕಡಿಮೆ, ರೇರೆಸ್ಟ್ ಇನ್ಸ್ಟೆನ್ಸ್. ಸೊ ಎಷ್ಟು ಜನಕ್ಕೆ ಕಾಣಿಸಿದೆ ಅಂತವರೆಲ್ಲ ಸಾಮಾನ್ಯವಾಗಿ 30 ವರ್ಷಗಳನ್ನ ಮೇಲ್ಪಟ್ಟವರು ಆಗಿರ್ತಾರೆ ಅನ್ನುವಂಥದ್ದು. ಸೊ ಇತ್ತೀಚಿನ ದಿನಗಳಲ್ಲಿ ಈ AVN ಅನ್ನುವಂಥದ್ದು ಹಲವಾರು ಜನರಲ್ಲಿ ಕಂಡು ಬರ್ತಾ ಇದೆ. ಸೊ ಈ AVN ಅಂದ್ರೆ ಏನು ಅನ್ನುವಂಥದ್ದನ್ನ ಕರೆಕ್ಟ್ ಆಗಿ ನೋಡೋದಾದ್ರೆ, ಅವ್ಯಾಸ್ಕ್ಯುಲಾರ್ ನೆಕ್ರೋಸಿಸ್ ಅಂದ್ರೆ ಹೀಗೆ ಬಾಲ್ ಅಂಡ್ ಸಾಕೆಟ್ ನ ರೀತಿಯಲ್ಲಿ ನಮ್ಮ ತೊಡೆಯ ಎಲುಬು ಸೊಂಟಕ್ಕೆ ಬಂದು ಸೇರುತ್ತೆ. ಸೊ ಹಿಪ್ ಜಾಯಿಂಟ್ ಅನ್ನ ಅದು ಈ ರೀತಿಯಾಗಿ ಫಾರ್ಮ್ ಮಾಡುತ್ತೆ. ಸೊ ಆ ಒಂದು ಹಿಪ್ ಜಾಯಿಂಟ್ ನಲ್ಲಿ ರಕ್ತ ಸಂಚಾರ ಕಡಿಮೆ ಆದ್ರೆ ಅಥವಾ ರಕ್ತನಾಳಗಳ ಸಪ್ಲೈ ಕಡಿಮೆ ಆದ್ರೆ ಆ ತೊಡೆಯ ಎಲುಬಿನ ಮುಂಭಾಗ ತನ್ನ ಶೇಪನ್ನ ಕಳ್ಕೊಳ್ಳುತ್ತೆ. ಅಲ್ಲಿ ಅದು ಒಂಥರ ಕೊಳತ ರೀತಿಯಲ್ಲಿ ಆಗುತ್ತೆ, ಅಥವಾ ಅದು ತನ್ನ ಶೇಪನ್ನ ಕಳ್ಕೊಂಡು ಅಲ್ಲೇ ಫ್ಯೂಸ್ ಆಗುತ್ತೆ, ಅದು ಸ್ಟ್ರಕ್ ಆಗುತ್ತೆ. ಸೊ ಈ ಒಂದು ಸಮಸ್ಯೆಯನ್ನ ಅವ್ಯಾಸ್ಕ್ಯುಲಾರ್ ನೆಕ್ರೋಸಿಸ್ ಆಫ್ ಹಿಪ್ ಜಾಯಿಂಟ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹಿಪ್ ಜಾಯಿಂಟ್ ನಲ್ಲಿ ಆಗುವಂತಹ ಒಂದು ಸಮಸ್ಯೆ ಇದು. ಸೊ ಮೂವ್ಮೆಂಟ್ ಕಷ್ಟ ಆಗುತ್ತೆ. ಸೊ ಇದರಿಂದ ನಿಮಗೆ ಈಗ ನಾನು ಹೇಳಿರುವಂತಹ ಸಿಂಪ್ಟಮ್ಸ್ ಬರುತ್ತೆ. ಸೊ ಯಾವ ರೀತಿ ಇದು ಸಿಂಪ್ಟಮ್ಸ್ ಅನ್ನ ನೀವು ನೋಡ್ಬೋದು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಕೂತು ಏಳುವಾಗ, ನೀವು ಕೆಳಗೆ ಕೂತು ಏಳುವಾಗ ಅಥವಾ ಕುರ್ಚಿಯ ಮೇಲಿಂದ ಕೂತು ಏಳುವಾಗ ನಿಮ್ಮ ತೊಡೆಯ ಭಾಗದಲ್ಲಿ ಒಂದು ಸಹಿಸಲಾಗದಷ್ಟು ನೋವು ಬರುತ್ತೆ. ತೊಡೆಯ ಮೇಲ್ಭಾಗದಲ್ಲಿ ಅಥವಾ ಹಿಪ್ ಜಾಯಿಂಟ್ ನಲ್ಲಿ ನೋವು ಬರುತ್ತೆ. ಅಥವಾ ಕಾಲನ್ನ ನೀವು ಮುಂದೆ ಹಿಂದೆ ಮಾಡುವಾಗ, ಅಥವಾ ಈ ರೀತಿ ಸುತ್ತು ಅಥವಾ ಯಾವ್ದಾರ ಒಂದು ಎಕ್ಸರ್ಸೈಸ್ ನ ಮಾಡೋ ಸಂದರ್ಭದಲ್ಲಿ, ಅಥವಾ ಒಂದು ಬಸ್ಕಿ ಹೊಡೆಯೋದು ಅಂತ ಹೇಳ್ತಾವಲ್ಲ, ಕೂತು ಏಳುವಂತ ಸಂದರ್ಭದಲ್ಲಿ ತೊಡೆಯ ಜಾಯಿಂಟ್ ನಲ್ಲಿ ಅಥವಾ ಹಿಪ್ ಜಾಯಿಂಟ್ ನಲ್ಲಿ ಅಸಹಜ ನೋವು ಬರುತ್ತೆ, ತುಂಬಾ ನೋವು ಬರುತ್ತೆ. ಸೊ ಈ ರೀತಿ ಹಲವಾರು ಆ ಒಂದು ತೊಡೆಯ ಭಾಗದಲ್ಲಿ ಸ್ಟಿಫ್ನೆಸ್ ಆಗುವಂಥದ್ದು, ಮೂವ್ಮೆಂಟ್ ಕಡಿಮೆ ಆಗುವಂಥದ್ದು, ರಿಸ್ಟ್ರಿಕ್ಷನ್ಸ್ ಆಗುವಂಥದ್ದು, ಇದೆಲ್ಲವೂ ಕೂಡ ಇದರಲ್ಲಿ ಕಂಡು ಬರುತ್ತೆ. ಸೊ ಈ ಒಂದು ಅವ್ಯಾಸ್ಕ್ಯುಲಾರ್ ನೆಕ್ರೋಸಿಸ್ ಯಾಕೆ ಬರುತ್ತೆ ಅನ್ನುವಂಥದ್ದನ್ನ ಮುಖ್ಯವಾಗಿ ಗಮನಿಸೋದಾದ್ರೆ, ಇದು ಡ್ರಗ್ ರಿಯಾಕ್ಷನ್ ಇಂದ ಬರುತ್ತೆ. ಅಂದ್ರೆ ಏನು ಅರ್ಥ? ತುಂಬಾ ದಿನಗಳಿಂದ ನಾವು ಯಾವ್ದಾದ್ರು ಸ್ಟೀರಾಯ್ಡ್ ಮಾತ್ರೆಗಳನ್ನಾಗಿರ್ಬಹುದು ಅಥವಾ ಇನ್ನಿತರ ಯಾವುದೇ ಒಂದು ಇಮ್ಯುನೋ ಸಪ್ರೆಸೆಂಟ್ಸ್ ಅಂತ ಹೇಳ್ತೀವಲ್ಲ, ಸೊ ಮುಖ್ಯವಾಗಿ ಸ್ಟೀರಾಯ್ಡ್ಗಳ ಬಳಕೆಯನ್ನ ತುಂಬಾ ದಿನಗಳು ಮಾಡಿದವರಿಗೆ ಈ ಸಮಸ್ಯೆ ಬಂದಿದೆ. ಹಾಗಾಗಿ ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂತ ನಾವೇನ್ ಹೇಳ್ತೀವಿ ಅಥವಾ ಇಮ್ಯುನೋ ಸಪ್ರೆಸೆಂಟ್ಸ್ ಗಳನ್ನ ನಾವು ತುಂಬಾ ಜಾಸ್ತಿ ದಿನಗಳು ತಗೊಳ್ತಾ ಬಂದಲ್ಲಿ ಇದರ ಒಂದು ರಿಸ್ಕ್ ಇದ್ದಂತೆ ನೀವು ಅದನ್ನ ನೆನ್ಪಿಟ್ಕೋಬೇಕು. ಸೊ ಇನ್ನು ಕೆಲವು ಸಂದರ್ಭಗಳಲ್ಲಿ ಆಲ್ಕೋಹಾಲ್ ಮತ್ತು ಸಿಗರೇಟ್ ನ ಒಂದು ಬಳಕೆಯಿಂದನೂ ಕೂಡ, ಅಥವಾ ಕೆಲವೊಮ್ಮೆ ಇಂಜುರಿಗಳಾದ ಸಂದರ್ಭದಲ್ಲಿ, ಬಿದ್ದು ಪೆಟ್ಟಾದ ಸಂದರ್ಭದಲ್ಲಿ, ಅಥವಾ ಇನ್ನಿತರ ಯಾವುದೇ ಆಪರೇಷನ್ ಆಗಿ ಅದು ಸರಿಯಾಗಿ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಅವ್ಯಾಸ್ಕ್ಯುಲಾರ್ ನೆಕ್ರೋಸಿಸ್ ಆಗುವಂತ ಸಾಧ್ಯತೆ ಇರುತ್ತೆ. ಆದರೆ ನಾವು ಇಷ್ಟು ದಿನ ನೋಡಿರುವಂತಹ ಪೇಷಂಟ್ಸ್ಗಳಲ್ಲಿ ಸಾಮಾನ್ಯವಾಗಿ ಸ್ಟೀರಾಯ್ಡ್ಸ್ ಅನ್ನ ತಗೊಂಡಂತ ಹಿಸ್ಟ್ರಿ ಇದ್ದೇ ಇತ್ತು. ಹಾಗಾಗಿ ಕಾರ್ಟಿಕೋಸ್ಟಿರಾಯ್ಡ್ಸ್ ನ ತುಂಬಾ ದಿನಗಳಿಂದ ತಗೊಳ್ಳೋದ್ರಿಂದಾಗಿ ಈ ಒಂದು ಅವ್ಯಾಸ್ಕ್ಯುಲಾರ್ ನೆಕ್ರೋಸಿಸ್ ರಿಸ್ಕ್ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ಬೋದು. ಸೊ ಈ ಒಂದು ಸಮಸ್ಯೆ ಹೇಗೆ ಬರುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ, ಯಾವ ರೀತಿ ಸಿಂಪ್ಟಮ್ಸ್ ಅನ್ನ ತೋರಿಸುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ. ಇದಕ್ಕೆ ನೀವು ಯಾವಾಗ ಡಾಕ್ಟರ್ನ ಕಾಣಬೇಕು ಅನ್ನುವಂಥದ್ದೇ ಮುಖ್ಯವಾಗಿ ಚಾಲೆಂಜ್ ಇರುವಂಥದ್ದು. ಸಾಮಾನ್ಯವಾಗಿ ನಾವು ಸ್ವಲ್ಪ ನೋವನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೇವೆ, ಅಥವಾ ಕೂತು ಹೇಳ್ಬೇಕಾದ್ರೆ ಏನೋ ಸ್ವಲ್ಪ ಹಿಡ್ಕೊಂಡಂಗಾಗಿದೆ, ಕಸು ಬಂದಂಗಾಗಿದೆ, ಈ ರೀತಿ ಹೇಳಿ ಅದನ್ನ ತಪ್ಪಿಸ್ಕೊಬಿಡ್ತೇವೆ ಅಥವಾ ನೆಗ್ಲೆಕ್ಟ್ ಮಾಡಿಬಿಡ್ತೇವೆ. ಆದರೆ ತುಂಬಾ ದಿನಗಳಿಂದ ನಿಮಗೆ ಹಿಪ್ ಜಾಯಿಂಟ್ ನಲ್ಲಿ ಅಥವಾ ತೊಡೆ ನಮ್ಮ ಸೊಂಟಕ್ಕೆ ಸೇರುವಂತ ಒಂದು ಜಾಯಿಂಟ್ ನಲ್ಲಿ ತುಂಬಾ ನೋವಿದೆ ಅಂತ ಆದಲ್ಲಿ, ತುಂಬಾ ದಿನಗಳಿಂದ ಇದೆ ಅಂತ ಆದಲ್ಲಿ, ನೀವು ಖಂಡಿತವಾಗಿ 1-2-3 ತಿಂಗಳ ಕಾಲ ಆದ್ರೂ ಕೂಡ ಕಡಿಮೆ ಆಗ್ತಿಲ್ಲ ಅಂತ ಆದಲ್ಲಿ ತಕ್ಷಣವಾಗಿ ಡಾಕ್ಟರ್ನ ಕಾಣಬೇಕು. ಸೊ ನಾವುಗಳು ಅಥವಾ ಡಾಕ್ಟರ್ಗಳು ಇದನ್ನ ಹೇಗೆ ಡಯಾಗ್ನೋಸ್ ಮಾಡುವಂಥದ್ದು ಅಂತ ಹೇಳಿದ್ರೆ, ಫಸ್ಟ್ ಸಿಂಪ್ಟಮ್ಸ್ ಅನ್ನ ನಾವು ನೋಡ್ತೇವೆ. ಅದರ ಅನುಮಾನ ಕಂಡಲ್ಲಿ MRI ಆಫ್ ಹಿಪ್ ಜಾಯಿಂಟ್ ಅನ್ನ ಮಾಡಿಸ್ಬೇಕಾಗತ್ತೆ. ಸೊ ನೀವು ಹೋಗಿ ಮಾಡೋದು ಸೂಕ್ತ ಅಲ್ಲ. ವೈದ್ಯರ ಸಲಹೆಯ ಮೇರೆಗೆ
ಅವಶ್ಯಕತೆ ಬಿದ್ದರೆ MRI ಹಿಪ್ ಜಾಯಿಂಟ್ ಅನ್ನು ಮಾಡಿಸಲಾಗುತ್ತೆ. ಆಗ ಇದರ ಕನ್ಫರ್ಮೇಶನ್ ಗೊತ್ತಾಗುತ್ತೆ. ಸೊ ಎವ್ಯಾಸ್ಕ್ಯುಲಾರ್ ನೆಕ್ರೋಸಿಸ್ ಆಫ್ ಫಿಮೋರಲ್ ಹೆಡ್ ಅಂತ ಬರುತ್ತೆ. ಸೊ ಆ ರೀತಿ ಬಂತು ಅಂತಂದ್ರೆ ನೀವು ಏನ್ ಮಾಡ್ತೀರಿ, ಅದ್ರ ಬಗ್ಗೆ ಭಯಭೀತರಾಗ್ಬಿಡ್ತೀರಿ. ಸೊ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡ್ತೀರಿ, ಏನಂತ ಬರುತ್ತೆ, ದೇರ್ ಇಸ್ ನೋ ಕ್ಯೂರ್ ಫಾರ್ AVN ಅಂತ ಬಂದ್ಬಿಡುತ್ತೆ ಡೈರೆಕ್ಟ್. ಅವಾಗ ನೀವು ಇನ್ನೂ ಚಿಂತಾಕ್ರಾಂತರಾಗ್ತೀರಿ, ಸರ್ಜರಿ ಒಂದೇ ಆಪ್ಷನ್ ಅಂತ ಹೇಳಿ ಭಯಭೀತರಾಗ್ತೀರಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರುವಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಎವ್ಯಾಸ್ಕ್ಯುಲಾರ್ ನೆಕ್ರೋಸಿಸ್ ನ ಎಲ್ಲಾ ಸ್ಟೇಜ್ಗಳಲ್ಲೂ ಕೂಡ ಸರ್ಜರಿ ಒಂದೇ ಆಪ್ಷನ್ ಅಲ್ಲ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಎವ್ಯಾಸ್ಕ್ಯುಲಾರ್ ನೆಕ್ರೋಸಿಸ್ ಅಥವಾ AVN ನ ಎಲ್ಲಾ ಸ್ಟೇಜ್ಗಳಲ್ಲೂ ಸರ್ಜರಿ ಒಂದೇ ಆಪ್ಷನ್ ಅಲ್ಲ. ಇದರಲ್ಲಿ 4 ಸ್ಟೇಜ್ ಬರುತ್ತೆ ಸಾಮಾನ್ಯವಾಗಿ. ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ನಲ್ಲಿ ಇದ್ರೆ ಇದಕ್ಕೆ ಉತ್ತಮ ಚಿಕಿತ್ಸೆಯ ಮೂಲಕ, ಒಂದು ಪ್ರಕೃತಿ ಚಿಕಿತ್ಸೆ ಮತ್ತು ಆಯುರ್ವೇದ ಚಿಕಿತ್ಸೆಗಳ ಮೂಲಕ ಇದನ್ನ ರಿವರ್ಸ್ ಕೂಡ ಮಾಡಬಹುದು. ವೀಕ್ಷಕರೇ, ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ರಿವರ್ಸ್ ಕೂಡ ಆಗಿರುವಂತಹ ಪೇಷಂಟ್ಸ್ ಅನ್ನ ನಾವು ನೋಡಿದ್ದೇವೆ ನಮ್ಮ ಚಿಕಿತ್ಸೆಗಳ ಮೂಲಕ. ಹೌದು. ಸೊ ಇದರಲ್ಲಿ 4 ಸ್ಟೇಜ್ ಏನ್ ಬರುತ್ತೆ, ಇದರಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ನಲ್ಲಿ ತುಂಬಾ ಒಳ್ಳೆ ಚಿಕಿತ್ಸೆ ಆಗಿದೆ. ಸಿಂಪ್ಟಮ್ಸ್ ಲೆಸ್ ಆಗಿ ಅವರ ಕೆಲಸವನ್ನು ಅವ್ರು ಮಾಡ್ಕೊಂಡು ಓಡಾಡೋ ರೀತಿಯಲ್ಲಿ ಹಲವಾರು ಜನಕ್ಕೆ ನಾವು ಮಾಡಿದ್ದೇವೆ. ಹಾಗಾಗಿ ಥರ್ಡ್ ಅಂಡ್ ಫೋರ್ತ್ ಸ್ಟೇಜ್ ನಲ್ಲಿ ತುಂಬಾ ಫ್ಯೂಸ್ ಆಗಿದೆ ಅಥವಾ ತುಂಬಾ ನೋವಿದೆ ಅಂತ ಸಂದರ್ಭಗಳಲ್ಲಿ ಮುಂದಿನ ಅವಶ್ಯಕತೆಗೆ ಏನು ಅಂತ ಬೇಕಾಗಬಹುದು. ಆದರೆ ಎಲ್ಲರಿಗೂ ಕೂಡ ಇದು ಡಯಾಗ್ನೋಸ್ ಆದ ತಕ್ಷಣ ಸರ್ಜರಿಯ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇದಕ್ಕೆ ಚಿಕಿತ್ಸೆಗಳು ಏನೇನು ಅಂತ ನೀವು ನೋಡೋದಾದ್ರೆ, ವೀಕ್ಷಕರೇ, ಎವ್ಯಾಸ್ಕ್ಯುಲಾರ್ ನೆಕ್ರೋಸಿಸ್ಗೆ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಫಿಸಿಯೋಥೆರಪಿ, ಅಕ್ಯುಪಂಕ್ಚರ್ ಈ 4ರ ಒಂದು ಸಮ್ಮಿಶ್ರಣದಲ್ಲಿ ಉತ್ತಮ ಚಿಕಿತ್ಸೆ ಲಭ್ಯ ಇದೆ. ಹೌದು. ಈಗ ಮೊಟ್ಟ ಮೊದಲನೇದಾಗಿ ಆಯುರ್ವೇದದಲ್ಲಿ ವಿರೇಚನ ಮತ್ತು ಬಸ್ತಿ ಚಿಕಿತ್ಸೆಗಳ ಮುಂತಾದಂತಹ ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳೋದ್ರಿಂದ ರಕ್ತ ಸಂಚಾರ ಸರಾಗವಾಗಿ ಆಗುವಂತೆ ಆಗುತ್ತೆ. ಅದರಲ್ಲಿ ಮತ್ತೆ ಪುನಶ್ಚೇತನ ಬರಲಿಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಅದರ ಜೊತೆಗೆ ಕೆಲವು ಲೇಪಗಳನ್ನು ಹಚ್ಚುವಂಥದ್ದು, ಕೆಲವು ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ಳುವಂಥದ್ದು, ಇದರಿಂದಾಗಿ ಉತ್ತಮ ಫಲಿತಾಂಶ ಸಾಧ್ಯ. ಸೊ ನ್ಯಾಚುರೋಪತಿಯಲ್ಲಿ ನಾವು ಇದನ್ನ ಯಾವ ರೀತಿ ಅಂತ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ, ನೋ ಗ್ರೇನ್ ಡಯಟ್ ನ ಮೂಲಕ. ವೀಕ್ಷಕರೇ, ಹೌದು, ನೋ ಗ್ರೇನ್ ಡಯಟ್ ಅಂತಂದ್ರೆ ಏನು, ಕಾರ್ಬೋಹೈಡ್ರೇಟ್ ಅನ್ನ ಕಡಿಮೆ ಮಾಡಿ ಅಥವಾ ಪೂರ್ತಿ ಆಲ್ಮೋಸ್ಟ್ ಸಾಧ್ಯ ಆದಷ್ಟು ಕೆಲ ತಿಂಗಳ ಕಾಲ ಸಾಧ್ಯ ಆದಷ್ಟು 0 ಮಾಡಿ, ಹಣ್ಣು ಸೊಪ್ಪು ತರಕಾರಿಗಳು, ಸೂಪು, ಸಲಾಡ್ಸ್ ಈ ರೀತಿಯಾದಂತಹ ಆಹಾರಗಳನ್ನು ತೆಗೆದುಕೊಂಡು ನ್ಯಾಚುರಲ್ ಡಯಟ್ಗೆ ನಾವು ಹಿಂತಿರುಗಿದ್ರೆ ಖಂಡಿತವಾಗಿ ರಕ್ತ ಸಂಚಾರವನ್ನು ಪುನಶ್ಚೇತನಗೊಳಿಸಲಿಕ್ಕೆ ಸಾಧ್ಯ. ಸೊ ಫಿಸಿಯೋಥೆರಪಿ ಮತ್ತು ಆಕ್ಯುಪಂಕ್ಚರ್ಗಳು ಕೂಡ ಈ ಒಂದು ಸಿಂಪ್ಟಮ್ಸ್ ಅನ್ನ ಅಥವಾ ಈ ಒಂದು ಸಮಸ್ಯೆಯನ್ನ ಕಡಿಮೆ ಮಾಡಲಿಕ್ಕೆ ತಕ್ಕ ಮಟ್ಟಿಗೆ ಸಹಾಯ ಮಾಡ್ತವೆ. ಹಾಗಾಗಿ ನೀವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕೇವಲ AVN ಸಮಸ್ಯೆಗೆ ಸರ್ಜರಿ ಒಂದೇ ಆಪ್ಷನ್ ಅಲ್ಲ. ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಯ ಮೂಲಕ ಉತ್ತಮ ಚಿಕಿತ್ಸೆಯನ್ನ ನೀಡಬಹುದು. ನಿಮ್ಮ ಮನೆಯಲ್ಲಿ ನೀವು ಸರಳವಾಗಿ ಮಾಡಬಹುದಾದಂತಹ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ಸುಲಭ ಜೀವನವನ್ನು ನಡೆಸಲಿಕ್ಕೆ ಖಂಡಿತವಾಗಿ ಸಹಾಯ ಮಾಡಿಕೊಡ್ಬಹುದು. ಸೊ 3 ಅಥವಾ 4ನೇ ಸ್ಟೇಜ್ನ AVN ನಲ್ಲಿ ಅದು ಕಂಪ್ಲೀಟ್ ಫ್ಯೂಸ್ ಆಗಿದೆ ಅಂತ ಆದ್ರೆ, ಮೂವ್ಮೆಂಟ್ ನಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇದೆ ಅಂತ ಆದ್ರೆ, ಮುಂದಿನ ಚಿಕಿತ್ಸೆಗೆ ನಾವು ರೆಫರ್ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ವೀಕ್ಷಕರೇ, ಪ್ರಕೃತಿ ಚಿಕಿತ್ಸೆ ಮತ್ತು ಆಯುರ್ವೇದದ ಈ ಒಂದು ಸಮ್ಮಿಶ್ರಣದಲ್ಲಿ ಈ AVN ಸಮಸ್ಯೆಯನ್ನ ನೀವು ಖಂಡಿತವಾಗಿ ಗುಣಪಡಿಸ್ಕೊಳ್ಬಹುದು. ನಮ್ಮ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸಿರ್ಸಿಯಲ್ಲೂ ಕೂಡ ಈ AVNಗೆ ತುಂಬಾ ಉತ್ತಮವಾದಂತಹ ಚಿಕಿತ್ಸೆಯನ್ನು ನಾವು ನೀಡಲಿಕ್ಕಿದ್ದೇವೆ. ಈಗ ನಾನು ಹೇಳಿರುವಂತಹ ಎಲ್ಲಾ ಪದ್ಧತಿಗಳ ಆಯ್ದ ಒಂದು ಸಾರವನ್ನು ಬಳಸ್ಕೊಂಡು ಇದಕ್ಕೆ ಉತ್ತಮ ಚಿಕಿತ್ಸೆಯನ್ನು ನಾವು ಕೊಡ್ತೇವೆ. ಯಾರು ಈ ಒಂದು ಸಮಸ್ಯೆಯನ್ನು ಹೊಂದಿದ್ದೀರಿ ಅಂಥವ್ರು ಖಂಡಿತವಾಗಿ ಇಲ್ಲಿ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ಸಂಪರ್ಕಿಸಿ ಉತ್ತಮ ಚಿಕಿತ್ಸೆಯನ್ನ ಪಡ್ಕೊಂಡು ಆರೋಗ್ಯವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ನಮಸ್ಕಾರ.